ಹಲೋ ಫ್ರೆಂಡ್ಸ್, ದಿ ರೆಡ್ ಹೌಸ್ ಕಿಚನ್ನಿಂದ ನಾನು ಪ್ರಶಾಂತ್ ಎಂ ತೋಡರ್. ಇವತ್ತು ಮಂಗಳೂರು ಶೈಲಿಯ ಸಾಂಪ್ರದಾಯಿಕ ಕೋಳಿ ಪುಳಿ ಮುಂಚಿ ಹೇಗೆ ಮಾಡೋದಂತ ನೋಡೋಣ. ಮೊದಲು ಒಣಮೆಣಸಿನಕಾಯಿ, ಕೊತ್ತಂಬರಿ, ಬೀಜ, ಜೀರಿಗೆ, ಸಾಸಿವೆ, ಮೆಂತೆ, ಕಾಳು ಮೆಣಸು, ಆಮೇಲೆ ಸ್ವಲ್ಪ ತೆಂಗಿನ ತುರಿ ಹಾಕಿ ಹುರಿದುಕೊಳ್ಳಿ ಚೆನ್ನಾಗಿ. ಇದಕ್ಕೆ ಬೆಳ್ಳುಳ್ಳಿ ಮತ್ತು ದಪ್ಪ ಹುಣಸೆ ಹಣ್ಣನ್ನು ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಬೇಕು. ಆಮೇಲೆ ಚಿಕನನ್ನು ಕ್ಲೀನ್ ಮಾಡಬೇಕು ಚೆನ್ನಾಗಿ. ಈಗ ಬಾಣಲೆಯಲ್ಲಿ ಎಣ್ಣೆ ಕಾಯಿಸಿ ಈರುಳ್ಳಿ, ಕರಿಬೇವು, ಒಗ್ಗರಣೆ ಕೊಡಿ. ಇದಕ್ಕೆ ಚೆನ್ನಾಗಿ ತೊಳೆದ ಚಿಕನ್, ಉಪ್ಪು ಮತ್ತು ಅರಸಿನ, ಆಮೇಲೆ 2 ನಿಂಬೆಹಣ್ಣು ಹಾಕಿ 5 ನಿಮಿಷ ಬೇಯಿಸಬೇಕಾಗುತ್ತೆ. ಒಂದು 10 ನಿಮಿಷ ಬೇಯಿಸಬೇಕಾಗುತ್ತೆ. ಆಮೇಲೆ ಚಿಕನ್ ನೀರು ಬಿಟ್ಟಾಗ ನಾವು ರುಬ್ಬಿಟ್ಟುಕೊಂಡ ಪುಳಿ ಮುಂಚಿ ಮಸಾಲೆಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಮೇಲೆ ಮುಚ್ಚಳ ಮುಚ್ಚಿ ಚಿಕನ್ ಮಸಾಲೆ ಜೊತೆ ಬೆಂದು ಎಣ್ಣೆ ತೇಲುವವರೆಗೆ ಸಣ್ಣ ಉರಿಯಲ್ಲಿ ಬೇಯಿಸಿದರೆ ಬಿಸಿ ಬಿಸಿ ಕೋಳಿ ಪುಳಿ ಮುಂಚಿ ರೆಡಿ. ನೀರು ದೋಸೆ ಅಥವಾ ರೊಟ್ಟಿ ಜೊತೆ ಸೂಪರ್ ಕಾಂಬಿನೇಷನ್ ಇರುತ್ತೆ. ಇನ್ನೂ ಇಂಥ ಹಲವಾರು ವೀಡಿಯೋಗಳು ಬೇಕಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಅದೇ ಥರ ನನ್ನ ಇನ್ಸ್ಟಾಗ್ರಾಮ್ ಪೇಜಿಗೂ ಫಾಲೋ ಮಾಡಿ, ಆಮೇಲೆ ನನ್ನ ಫೇಸ್ಬುಕ್ ಪೇಜಿಗೂ ಫಾಲೋ ಮಾಡಿ. ಇನ್ನೂ ಇಂಥ ಹಲವಾರು ರೆಸಿಪೀಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೇನೆ. ಸೊ ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಅತ್ಯಗತ್ಯ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಆಲ್ ಆಫ್ ಯು.